ರಾಜ್ಯ ಸರ್ಕಾರದ ಹೈದರಾಬಾದ್ ಕರ್ನಾಟಕ ಜನವಿರೋಧಿ ನೀತಿ ಮತ್ತು 371 ಕಲಂನ ನ್ಯೂನತೆಗಳನ್ನು ಸರಿಪಡಿಸದೆ 371 ಕಲಂ ದಶಮಾನೋತ್ಸವ ಮಾಡುತ್ತಿರುವ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ಇದೇ 14ರಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಅಹಿಂದ ಚಿಂತಕರ ವೇದಿಕೆಯ ರಾಜ್ಯಾಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 17ರಂದು ಕರ್ನಾಟಕ ಸರ್ಕಾರದ ವತಿಯಿಂದ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಿರುವುದು ಸ್ವಾಗತಾರ್ಹವಾಗಿದ್ದು, ನಮ್ಮ ಬೇಡಿಕೆಗಳಾದ ಸಚಿವ ಸಂಪುಟ ಸಭೆಯಲ್ಲಿ ಹೈದರಾಬಾದ್ ಕರ್ನಾಟಕದ ಎಲ್ಲಾ ಖಾಸಗಿ ಸರ್ಕಾರಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಕೃಷಿ ವಿಜ್ಞಾನ ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲ ವೃತ್ತಿಪರ ಕೋರ್ಸ್ಗಳಲ್ಲಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ 80% ಪ್ರವೇಶಾತಿ ಮೀಸಲಾತಿ ಒದಗಿಸುವಂತೆ ಕಟ್ಟುನಿಟ್ಟಾಗಿ ನಿರ್ದೇಶಿಸಬೇಕು. ಹೈದರಾಬಾದ್ ಕರ್ನಾಟಕದ ಖಾಸಗಿ ಕಂಪನಿ, ಕಾರ್ಖಾನೆ, ಕೈಗಾರಿಕೆಗಳಲ್ಲಿ ಕಡ್ಡಾಯವಾಗಿ ನಮ್ಮ ಭಾಗದ ಯುವಕ ಯುವತಿಯರಿಗೆ 80% ನೇಮಕಾತಿ ಮೀಸಲಾತಿ ಒದಗಿಸಬೇಕು. ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಉಳಿದ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿ ಒದಗಿಸಬೇಕು. 2018ರಿಂದ ಪ್ರಸ್ತುತದವರೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ನಡೆದಿರುವ ಅವ್ಯವಹಾರದ ಕುರಿತು ಸಿಬಿಐ ತನಿಖೆಗೆ ಶಿಫಾರಸು ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಸಚಿವ ಸಂಪುಟ ಸಭೆ ನಡೆಸಲಿಕ್ಕೆ ಏನು ತೀರ್ಮಾನ ಕೈಗೊಂಡಿದೆ ಅದಕ್ಕೆ ನಾವು ಸ್ವಾಗತವನ್ನು ಕೋರ್ತೀವಿ ಮೊಟ್ಟ ಮೊದಲಿಗೆ. ಆದರೆ ಇವತ್ತು ರಾಜ್ಯ ಸರ್ಕಾರ ಈ ಭಾಗದ ಏನು 371 ಕಲಂನ ಏನು ಉತ್ಸವ ಮಾಡ್ತೀವಿ, ದಶಮಾನೋತ್ಸವ ಮಾಡ್ತೀವಿ ಅಂತ ಏನು ಇವತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ, ಅದು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಇವತ್ತು ನಾವು ನೋಡ್ಬೋದು 371 ಕಲಂ ಜಾರಿಯಾಗಿ 11 ವರ್ಷ ಗತಿಸಿತು. ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಭಾಗ ಡೆವಲಪ್ಮೆಂಟ್ ಆಗಿದೆನಾ, ನಮ್ಮ ಭಾಗಕ್ಕೆ ಏನು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಾಗಿತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದೆನಾ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದೆನಾ, ಆಮೇಲೆ ಇವತ್ತು ಔದ್ಯೋಗಿಕವಾಗಿ ಅಂದರೆ ಉದ್ಯೋಗದಲ್ಲಿ ನಮ್ಮ ಭಾಗದ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗಗಳು ಕಲ್ಪಿಸಿದಾರ. ಇವತ್ತು ಈ ಸರ್ಕಾರಗಳು ಏನು ಇವತ್ತು ಒಣ ಆಡಂಬರಕ್ಕಾಗಿ, ಇವತ್ತು ಒಣ ಪ್ರತಿಷ್ಠೆಗಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ಜನರ ಜೊತೆ ಏನು ಚೆಲ್ಲಾಟ ಆಡ್ತಾ ಇದ್ದಾರೆ ಅದನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಏನಂದರೆ ಇವತ್ತು ಸರ್ಕಾರ ಒಂದು ಕಡೆ ಈ ಭಾಗಕ್ಕೆ 371 ಕಲಮನ್ನು ಜಾರಿಗೆ ತಂದಿದ್ದೀವಿ, ಈ ಭಾಗದ ಅಭಿವೃದ್ಧಿ ಆಗ್ತಾ ಇದೆ, ಈ ಭಾಗಕ್ಕೆ ಸಾಕಷ್ಟು ಅನುದಾನ ಬರ್ತಾ ಇದೆ, ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ತುಂಬ ಪ್ರಗತಿ ಸಾಧಿಸ್ತಾ ಇದೆ ಅಂಥೇಳಿ ಏನು ಸುಳ್ಳು ಆಶ್ವಾಸನೆ ಮತ್ತು ಸುಳ್ಳು ಏನು ಹೇಳ್ತಾ ಇದೆ, ಇದನ್ನು ನಾವು ಇವತ್ತು ಈ ಸುಳ್ಳನ್ನು ಹೇಳುತ್ತಿರುವಂಥ ಸರ್ಕಾರಕ್ಕೆ ನಾವು ಇವತ್ತು ಛೀಮಾರಿಯನ್ನು ಹಾಕುತ್ತಾ, ನೀವೇನು ಇವತ್ತು ಕಲ್ಯಾಣ ಕರ್ನಾಟಕದ 371 ಕಲಂನ ದಶಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅಂತೇಳಿ ಏನು ನೀವು ಉತ್ಸವ ಮಾಡ್ತಾ ಇದ್ದೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ, ಆ ಉತ್ಸವಕ್ಕೆ ನಾವು ಇವತ್ತು ತೀವ್ರವಾಗಿ ಏನದ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಬಂಧುಗಳೇ, ಈಗಾಗಲೇ ಏನದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇವರು 371 ಕಲಮನ್ನು ಸಮರ್ಪಕವಾಗಿ ಜಾರಿಗೆ ತರದೇನೆ ಈ ಭಾಗದ ವಿದ್ಯಾರ್ಥಿಗಳ ಜೊತೆಗೆ ಇವತ್ತು ಚೆಲ್ಲಾಟ ಆಡ್ತಾ ಇದ್ದಾರೆ. ಇವತ್ತು ನಿನ್ನೆ ತಾನೇ ಪ್ರೆಸ್ ಮೀಟ್ ಮಾಡುವ ಮೂಲಕ ಮಾನ್ಯ ಸಚಿವರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಭಾಗಕ್ಕೆ ಮೆಡಿಕಲ್ ಸೀಟ್ಗಳಲ್ಲಿ 1,000 ಜನರಿಗೇನೋ ಮೆಡಿಕಲ್ ಸೀಟ್ಗಳು ಸಿಕ್ಕಿದಾವ ಅಂಥೇಳಿ ಇವರಿಗೆ ನಾಚಿಕೆ ಆಗಬೇಕು. ಯಾಕಂದರೆ ಇವತ್ತು ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬೀದರ್, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಒಟ್ಟು ನಮ್ಮ ಹತ್ರನೇ ಬರೀ MBBS ಮೆಡಿಕಲ್ ಸೀಟ್ 2,143 ಸೀಟ್ಗಳದಾವ ಟೋಟಲ್ ಸೀಟ್ಗಳು. ಮತ್ತು ಪ್ರೈವೇಟ್ ಬಿಟ್ಟು ಡಿ ಫಾರ್ಮಸಿ, ಬಿ ಫಾರ್ಮಸಿ, ನರ್ಸಿಂಗು, BAMS, BHMS ಇವೆಲ್ಲ ಕೋರ್ಸ್ಗಳನ್ನು ಹೊರತುಪಡಿಸಿ ಬರೀ MBBS 2,143 ಸೀಟ್ಗಳದಾವ. ಇದರಲ್ಲಿ 80% ಮೀಸಲಾತಿ ಕೊಟ್ಟರೆ ಎಷ್ಟು ಬರ್ತವ? 1,680 ಸೀಟುಗಳು ನಮಗೆ ಸಿಗಬೇಕು ಪ್ರತಿ ವರ್ಷ, ಅದು MBBSಲ್ಲಿ ಮಾತ್ರ. ಇವತ್ತು ಟೋಟಲಾಗಿ ಮೆಡಿಕಲ್ ಫೀಲ್ಡಲ್ಲಿ ಮತ್ತು ಇಂಜಿನಿಯರಿಂಗ್ ಫೀಲ್ಡಲ್ಲಿ ನಾವು 10-20 ಸಾವಿರ ಜನರಿಗೆ ಸೀಟ್ಗಳು ಕೊಟ್ಟಿದ್ದೀವಿ. ಇವತ್ತು ಮೆಡಿಕಲಲ್ಲಿ ನಾವು 1,000 ಜನರಿಗೆ ನಾವು ಇವತ್ತು ಏನದ MBBS ಸೀಟ್ಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಪ್ರತಿ ವರ್ಷ 1,600-1,700 ಜನ ಬರೀ MBBS, ಬೇರೆ ಕೋರ್ಸ್ ಬೇಕಾಗಿಲ್ಲ, BHMS, BAMS ಮತ್ತು ಡೆಂಟಲ್ಲು, ಬೇರೆ ಬೇರೆ ಎಲ್ಲ ಮೆಡಿಕಲ್ ಏನು ಪ್ಯಾರಾಮೆಡಿಕಲ್ಲು, BSc ನರ್ಸಿಂಗು, ಬೇರೆ ಬೇರೆ ಕೋರ್ಸ್ಗಳು ಬರ್ತಾವೆ. ಅದರಲ್ಲೂ ಮೀಸಲಾತಿ 80% ಕೊಡಬೇಕು, ಇದರಲ್ಲೂ 80% ಕೊಡಬೇಕು. ಅಂದರೆ ಪ್ರತಿ ವರ್ಷ 2,143 ಹುದ್ದೆಗಳದಾವ. ಇವತ್ತು ಯಾದಗಿರಿ ಮೆಡಿಕಲ್ ಕಾಲೇಜಲ್ಲಿ 150 ಸೀಟ್ಗಳದಾವ, ಗುಲ್ಬರ್ಗ 150, ರಾಯಚೂರು 150, ಬೀದರ್ 150, ಬಳ್ಳಾರಿಯಲ್ಲಿ 200 ಸೀಟ್ಗಳು ಮೆಡಿಕಲ್ ಸೀಟ್ಗಳು, ಕೊಪ್ಪಳದಲ್ಲಿ 150, ಇಲ್ಲಿ ESI ಹಾಸ್ಪಿಟಲ್ಲಿ 150, MRMCಯಲ್ಲಿ 150.
ಇವತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳು, ಇವತ್ತು ನವೋದಯ ಮೆಡಿಕಲ್ ಕಾಲೇಜ್ ಅಂತೇಳಿ ರಾಯಚೂರಲ್ಲಿದೆ, ಅಲ್ಲಿ 200 ಸೀಟ್ಗಳು ಅದಾವ. ಆಮೇಲೆ KBNಲ್ಲಿ 150 ಸೀಟ್ಗಳು. ಆಮೇಲೆ PG ಕೋರ್ಸ್ಗಳಲ್ಲಿ ಇವತ್ತು ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲ್ಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ನು ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ.